ಸಲಾಂ ಸರ್ವ ಮಂದಿಗೆ. ಸೂಫಿ ಸಂತರೊಬ್ಬರು ನೆಲೆಸಿರ್ತಕ್ಕಂಥ ಈ ಹಳ್ಳಿಯೊಂದರ ವಿಶೇಷತೆಯನ್ನೊಮ್ಮೆ ನೋಡಿಕೊಂಡು ಬನ್ನಿ. ಮತ್ತೆ ನಾವು ಈ ಕುರಿತು ಮಾತಾಡೋಣ. ಕಲ್ಪನೆ ಮಾಡಿಕೊಳ್ಳಿ, ಬಾಗಿಲುಗಳೇ ಇಲ್ಲದ ಮನೆಗಳಿರುವ ಊರನ್ನೊಮ್ಮೆ. ಹೇಗಿರಬಹುದು ಅಲ್ವಾ? ಹೌದು, ಇವತ್ತಿಗೂ ಕೂಡ ಆ ಹಳ್ಳಿ ನಮ್ಮ ಕರ್ನಾಟಕದಲ್ಲಿ ಕಂಡು ಬರುತ್ತೆ. ದಾವಲ್ ಮಲಿಕ್ ಸೂಫೀಸ್ ಅಂತ ಇರ್ತಕ್ಕಂಥ ಹಳ್ಳಿ ಇದು. ಈ ಹಳ್ಳಿಯಲ್ಲಿ ದಾವಲ್ ಮಲಿಕನೇ ಆ ಮನೆಗಳಿಗೆ ಬಾಗಿಲು. ಇದು ಗದಗ ಜಿಲ್ಲೆಯ ಸ್ವಲ್ಪ ದೂರದಲ್ಲಿ ಈ ಹಳ್ಳಿ ಕಾಣಸಿಗುತ್ತದೆ. ಈ ಹಳ್ಳಿಯಲ್ಲಿರುವ ಯಾವುದೇ ಮನೆಗಳಿಗೆ ಬಾಗಿಲುಗಳಿಲ್ಲ. ಈಗ ಕೂಡ ಇರ್ತಕ್ಕಂಥ ಆಗುವ ಮನೆಗಳಿಗೂ ಕೂಡ ಬಾಗಿಲುಗಳನ್ನ ಹಾಕಿಸುವುದಿಲ್ಲ. ಅಂದ್ರೆ ಇಲ್ಲಂದ್ರೆ ಒಂದ್ ತಿಂಗಳು 2 ತಿಂಗಳು ರಾತ್ರಿ ನಿದ್ದೆ ಬರ್ಲಿಲ್ರಿ. ಅಂದ್ರೆ ನಾವು ಡೋರ್ಗಳು ಹಾಕೊಂಡು ಚಾವಿ ಮೇಲೆ ಚಾವಿ ಹಾಕೊಂಡು ನಮ್ಮ ತವ್ರ ಮನಿ ಕಡೆ ಆಗಿ ಮಲಗ್ತೇವ್ರಿ. ಇಲ್ಲಿ ಹಂಗ ಇಲ್ಲಲ್ರಿ, ಒಂದು ಪರ್ದೆ ಜಗ್ಗಿ ನಾವು ಮಲ್ಕೋತೀವಿ. ಒಂದ್ ಸ್ವಲ್ಪ ಅನ್ಕಂಫರ್ಟೇಬಲ್ ಅನ್ನಿಸ್ತೀವಿ 1-2 ತಿಂಗಳ ದಿನ. ಆಮೇಲೆ ನಮ್ಗ ಸರಿ ಹೋಯ್ತ್ರಿ. ಈ ಊರಿನ ಜನ ನಂಬ್ತಾರೆ ಹಜರತ್ ದಾವಲ್ ಮಲಿಕ್ ನಮ್ಮ ಮನೆಗಳನ್ನ ಕಾಯ್ತಾನೆ ಅಂತ. A dargah named after the Sufi saint is located on a hilltop, and at its foot is this hamlet. Not much information is available with regard to the visit of Dawal Malik to this village, but the residents believe that he stayed in the village for around 40 days, some 800 years ago, and some of them believe that he was a contemporary of Khwaja Bande Nawaz. Whoever you meet in the Daulis village has many tales to tell, and there are several legends woven around the mystic personality of Hazrat Dawal Malik. ಇವತ್ತಿಗೂ ಪೂರ್ವಜನರು ಹೆಂಗ ಜೀವನ ಮಾಡ್ತಾ ಇದ್ರು, ಬಾಗಿಲಿಲ್ಲದ್ದು, ಹೊರಸಿಲ್ಲದ್ದು, ಅಥವಾ ಯಾವುದೇ ಮಗುವಿಗೆ ಹುಟ್ಟಿದ್ರೆ ಅವ್ರಿಗೆ ಇನ್ನೂವರೆಗೂ ನಾವು ತೊಟ್ಟಿಲು ತೆರೆಯೋದಿಲ್ಲ. ಹೆಂಗ್ ನಮ್ಮ ಹಿರಿಯರು ಹಾಕೊಂಬದ ಸಂಪ್ರದಾಯವಾಗಿ ಅದನ್ನೇ ಕಡ್ಡಾಯವಾಗಿ ನಡೆಸ್ಕೊಂಡು ಈಗಿಲ್ಲ ಒಂದು ಐಷಾರಾಮಿ ಜೀವನಕ್ಕೆ ನಾವು ಅಂಟಿಕೊಂಡಿಲ್ಲ. ನನ್ನ ಮಗನ ನೌಕರಿ ಸಿಗ್ಲಿ, ನನ್ನ ಮಗನಿಗೆ ಒಂದು ಉದ್ಯೋಗ ಸಿಗ್ಲಿ, ಅಥವಾ ಯಾವ್ದಾರ ಒಂದು ಆರಾಮಿಲ್ಲಪ್ಪ ಅಂದ್ರೆ ಅವ ಆರಾಮಾಗ್ಲಿ ಅಂತ ಯಾವುದೇ ಒಂದು ಬೇಡಿಕೆ ಆಗಲಿ ಅವ್ರ ಮನುಷ್ಯನಾಗ ಬೇಡ್ಕೊಂಡು ಲಾಡಿ ಕಟ್ಟಿದ್ರೆ ಮುಗೀತು. 60 ವರ್ಷದ ಮ್ಯಾಗ ಮಗುವಾಗಿದ್ದು ನಾವು ಇತಿಹಾಸ ನೋಡಿದೀವಿ. ಬೆಡ್ತೂರವರು ಕುರುಬರು ಮೂಲತಃ ಅಜ್ಜಾರು. ನನಗೂ ಆಶ್ಚರ್ಯ ಆಯ್ತು. ಕಡಿಗೆ ಗಂಡು ಮಗನೇ ಆಯ್ತು. ಅವನಿಗೆ ದಾವಲ್ ಮಲಿಕ್ ಅಂತ ಹೆಸರು. ಅವ್ರು ಮೂಲತಃ ಕುರುಬರು, ಹಿಂದೂ ಧರ್ಮದ ಹುಟ್ಟಾರಪ್ಪ ಅಂದ್ರೆ ಅವ್ರ ಹೆಸರು ಇಡ್ಬೋದಿತ್ತು. ಹಂಗಾರ ದಾವಲ್ ಮಲಿಕ್ ಬಾಬಾ ಅಂತ ಹೇಳಿ ಇಡ್ರಿ ಅಂತಂದ್ವಿ. ಅದನ್ನೇ ಇವತ್ತು ಮಗುವಿಗೆ ದಾವಲ್ ಮಲಿಕ್ ಅಂದಾಗ ನಾವ ಕಣ್ಣಿ ತೆರೆದು ನೋಡ್ತಾನೆ. ಆ ಮಗುವಿಗೆ ಹೊಡಿಬೇಕು ಮಾಡ್ಬೇಕು ಅಂತ ಹೇಳಿ ಅವ್ರ ಅಣ್ಣತಮ್ಮರು ಬೇಕಾದಂಗ ಮಾಡಿದ್ರು. ಯಾಕ ದಾವಲ್ ಮಲಿಕ್ ವರಪುತ್ರ ಅವ ಯಾರಿಗೂ ಕಣ್ಣು ತೆಗಂದ್ರೆ ಅವ್ರು ಭಸ್ಮ ಆಗೋದ್ರು ಅಣ್ಣತಮ್ಮರು. People of the hamlet say that there is no theft in the village, and when there have been, the culprits have come back to surrender the stolen stuff since it caused them suffering. ಇಲ್ಲಿ ಬಾಕ್ಲಿಲ್ಲ, ಎದರ ಸಂಬಂಧ ಬಾಕ್ಲಿಲ್ಲ? ಯಾಕಂದ್ರೆ ಒಂದು ಕಳು ಆಗುದಿಲ್ಲ. ಆ ಕಳು ಆದ್ರೂ ತಕ್ಷಣ ಕಣ್ಣಿಲಿ ನೋಡಿವಿ. ಎಷ್ಟೋ ಜನ ಇಲ್ಲಿ ಕಣ್ಣು ಕಳ್ಕೊಂಡು ಹೋಗ್ಯಾರ, ಎಷ್ಟೋ ಜನ ಅವು ಇದು ಮಾಡ್ಕೊಂಡು ಹೋಗ್ಯಾರ, ದುಃಖ ಮಾಡ್ಕೊಂಡು ಹೋಗ್ಯಾರ. ಕಳು ಮಾಡಿದಾರು ಮತ್ತು ಅವರು ಬಂದು ನಾವು ತಪ್ಪಾಗೈತಿ ಎಲ್ಲ ನಮಗೆ ಏನ್ ನಿಮ್ಗೆ ಬೇಕು ನಾವು ಬ್ಯಾಟಿ ಮಾಡ್ತೀವಿ, ನಿಮ್ಗೆ ಎಲ್ಲ ಸವಲತ್ತು ಮಾಡ್ಕೊಂಡು ನಾವು ಹೋಗ್ತೀವಿ, ನಮ್ಮ ತಪ್ಪಾಗಿದ್ದು ನಮ್ಗೆ ಇದು ಮಾಡ್ರಿ ಅಂತ ಹೇಳ್ಕೊಂಡು ಪ್ರಯತ್ನ ಮಾಡ್ಕೊಂಡು ಹೋಗ್ತಾರ. Syncretism has been in the very fabric of Dawal Malik for generations. Almost every day there are visitors to the dargah, Hindus, Muslims and even Christians. ಈ ಯಾವ್ಯಾವ ಧರ್ಮದವರು ಇಲ್ಲಿ ಬರ್ತಾರೆ? ಎಲ್ಲಾ ಧರ್ಮದಲ್ಲಿ ಬರ್ತಾರೆ. ಹಿಂದೂ ಮಂದಿ, ಪಟೇಗಾರ ಮಂದಿ, ಕಟಗರ್ ಮಂದಿ, ಗಾಣಿಗಾರ ಮಂದಿ, ಕುರುಬರು ಮಂದಿ, ಎಲ್ಲಾ ಧರ್ಮದಿಂದ ಬರ್ತಾರೆ ಮಂದಿ. ಸಲಾಂ ಸರ್ವ ಮಂದಿಗೆ. ಎಲ್ಲ ಮಂದಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಪ್ರೀತಿಯ ಸ್ನೇಹಿತರೆ, ನಾವು ಇಷ್ಟೊತ್ತಿನವರೆಗೂ ಒಂದು ಪ್ರಸಂಗವನ್ನ
ಒಂದು ಹಳ್ಳಿಯ ವಿಶೇಷತೆಯನ್ನ ಗಮನಿಸ್ತಾ ಬಂದೆವು. ಈ ಹಳ್ಳಿಯ ವಿಶ್ವಾಸ ನೋಡಿ, ನಮ್ಮ ಮನೆಗಳನ್ನ ನಾವು ನಂಬಿರ್ತಕ್ಕಂಥ ಗುರು ಹಜರತ್ ದಾವಲ್ ಮಲಿಕ್ ಅವರು, ಸೂಫಿ ಸಂತರು ಯಾವುದೇ ಕಾರಣಕ್ಕೂ ನಮ್ಮ ಮನೆಯನ್ನ ಕಾಯ್ತಾರೆ. ಅದಕ್ಕಾಗಿ ಅವರೇ ನಮ್ಮ ಮನೆಯ ಬಾಗಿಲು. ಅವರಿರುವಾಗ ನಮ್ಮ ಮನೆಗೆ ಬಾಗಿಲುಗಳು ಬೇಡ ಅನ್ನುವ ದೃಢವಾದ ವಿಶ್ವಾಸ ಆ ಹಳ್ಳಿಯ ಜನರಲ್ಲಿ ಇರೋದ್ರಿಂದ, ಮತ್ತು ಅಲ್ಲಿಯ ಗುರುವಿನ ಭಯ, ದೈವ ಭಯ ಇರುವುದರಿಂದ ಕಳ್ಳತನದಂತಹ ಘಟನೆಗಳು ಅಲ್ಲಿ ನಡೆಯೋದಿಲ್ಲ. ಇಂತಹ ಒಂದು ವಿಶೇಷತೆಯನ್ನ ಗಮನಿಸಿದ್ರೆ ನಮಗೊಂದು ಕತೆ ನೆನಪಾಗುತ್ತೆ. ಹೊನ್ನೂರು ಸ್ವಾಮಿಯ ಕತೆ ಅಂತ ಹೇಳಲಾಗುವ ಈ ಕಥೆಯಲ್ಲಿ ಒಬ್ಬ ಹೊನ್ನೂರು ಸ್ವಾಮಿಯ ಭಕ್ತೆ ತಾನು ಸಾಕಿರ್ತಕ್ಕಂಥ ಕೋಳಿ, ಮೇಕೆ, ದನ, ಕುರಿ ಇವೆಲ್ಲವುಗಳನ್ನ ಸಂಜೆಯ ಸಮಯದಲ್ಲಿ ಅವುಗಳ ಹಟ್ಟಿಗಳಿಗೆ ಮತ್ತು ಕೋಳಿ ಮರಿಗಳನ್ನ ಮುಚ್ಚಿಡುವಾಗ ಗುರುವೇ ಕಾಪಾಡಪ್ಪ, ಗುರುವೇ ಕಾಪಾಡಪ್ಪ ಅಂತೇಳಿ ಮುಚ್ಚಿಡ್ತಾ ಇದ್ದಂತೆ. ಒಂದು ದಿವಸ ಎಲ್ಲಿಗೋ ಹೋಗಬೇಕಾದ ಸಂದರ್ಭ ಒದಗಿ ಬಂದಾಗ ಆಗ ತಾನೇ ಬಂದಿರತಕ್ಕಂಥ ಸೊಸೆಗೆ ತನ್ನ ಜವಾಬ್ದಾರಿಯನ್ನ ವಹಿಸಿ ತಾನು ಹೋಗ್ತಾಳೆ. ಹೀಗೆ ಹೋದ ಸಂದರ್ಭದಲ್ಲಿ ಸಾಯಂಕಾಲ ಆ ಸೊಸೆ ಮರಿಗಳನ್ನ, ಕೋಳಿ ಮರಿಗಳನ್ನ ಏನ್ ಮಾಡ್ತಾಳೆ, ದೇವ್ರೇ ಕಾಪಾಡಪ್ಪ ಅಂತ ಹೇಳಿ ಒಂದು ಬುಟ್ಟಿಯಲ್ಲಿ ಮುಚ್ಚಿಟ್ಟು ಮಲಗ್ತಾಳೆ. ಮರುದಿನ ಬೆಳಗ್ಗೆ ನೋಡ್ತಾಳೆ, ಎಲ್ಲಾ ಕೋಳಿ ಮರಿಗಳು, ಒಂದಷ್ಟು ಕೋಳಿ ಮರಿಗಳು ಮಾಯವಾಗಿರ್ತವೆ, ಒಂದಷ್ಟು ಕೋಳಿ ಮರಿಗಳು ಸತ್ತು ಬಿದ್ದಿರ್ತವೆ. ಈ ಘಟನೆಯನ್ನ ಅತ್ತೆ ಬಂದಾಗ ವಿವರಿಸ್ತಾಳೆ, ಹೀಗೆಲ್ಲ ಆಯ್ತು ಅಂತೇಳಿ. ಅತ್ತೆಗೆ ಗಾಬರಿಯಾಗಿ ಚಿಂತೆಗೀಡಾಗಿ ಆಕೆ ಅಲ್ಲೇ ತನ್ನ ಅಕ್ಕಪಕ್ಕದಲ್ಲಿ ಇದ್ದಿರ್ತಕ್ಕಂಥ ಒಬ್ಬ ಗುರುವಿನ ಬಳಿ ಹೋಗಿ ಕೇಳ್ತಾಳೆ. ಕೇಳಿದಾಗ ಆ ಗುರು ಹೇಳ್ತಾನೆ, ಅಮ್ಮ ಏನಿಲ್ಲ, ನೀನು ದಿನ ಈ ಹೊನ್ನೂರು ಸ್ವಾಮಿಯವರನ್ನ, ಗುರು ಹೊನ್ನೂರು ಸ್ವಾಮಿಯವರನ್ನ ನೀನ್ ನೆನಪಿಸ್ಕೊಂಡು ಗುರುವೇ ಕಾಪಾಡಪ್ಪ ಅಂತ ಹೇಳಿ ನೀನು ಎಲ್ಲ ನಿನ್ನ ಕೋಳಿ ಮರಿಗಳನ್ನ ಮುಚ್ಚಿಡ್ತಾ ಇದ್ದಿ. ಆಗ ಹೊನ್ನೂರು ಸ್ವಾಮಿ ದಿನ ಬಂದು ನಿನ್ನ ಮನೆಯ ಬಾಗಿಲನ್ನ, ನಿಮ್ಮ ಮನೆಯ ಸುತ್ತಮುತ್ತ ಬೆತ್ತ ಹಿಡ್ಕೊಂಡು ಕಾಯ್ತಾ ಇದ್ದ. ಆದ್ರೆ ನಿನ್ನ ಸೊಸೆ ದೇವ್ರೇ ಕಾಪಾಡಪ್ಪ ಅಂತೇಳಿ ನೀನು ಇಲ್ಲದಿರುವ ಸಂದರ್ಭದಲ್ಲಿ ದೇವ್ರೇ ಕಾಪಾಡಪ್ಪ ಅಂತೇಳಿ ಆ ಕೋಳಿ ಮರಿಗಳನ್ನೆಲ್ಲ ಮುಚ್ಚಿಟ್ಟಿರುವ ಕಾರಣಕ್ಕಾಗಿ ಹೇಗೋ ಇವತ್ತು ನನ್ನ ಶಿಷ್ಯ, ನನ್ನ ಭಕ್ತಿ ನೆನಪು ಮಾಡಿಕೊಂಡಿಲ್ಲ ಅಂತೇಳಿ ಗುರು ನಿನ್ನ ಮನೆ ಕಡೆ ಬಂದಿಲ್ಲ. ಆ ಜವಾಬ್ದಾರಿಯನ್ನ ದೇವರು ತೆಗೆದುಕೊಂಡು ಆ ದೇವರು ನಿನ್ನ ಮನೆಯ ಬಾಗಿಲನ್ನ ಕಾದಿದ್ದಾನೆ ಅಂತಂದಾಗ, ಹಾಗಾದ್ರೆ ನನ್ನ ಕೋಳಿ ಮರಿಗಳು ಮಾಯವಾಗೋದಕ್ಕೆ ದೇವ್ರ ಕಾರಣವಾ ಅಂತ ಕೇಳಿದಾಗ ಆ ಗುರು ಹೇಳ್ತಾನೆ, ಹೌದಮ್ಮ, ದೇವ್ರ ಕಾರಣ. ಹೇಗೆ ಅಂತ ಕೇಳ್ತಾಳೆ. ಆಗ ಗುರು ಹೇಳ್ತಾನೆ, ನೋಡಮ್ಮ, ಗುರುವಿನ ಕೆಲಸ ಭಕ್ತರು ಅಂದ್ರೆ ತನ್ನ ಶಿಷ್ಯಂದರ ಬದುಕನ್ನ, ತನ್ನ ಶಿಷ್ಯಂದರ ಜೀವನವನ್ನ ಕಾಯುವುದು ಗುರುವಿನ ಕೆಲಸ. ಆದ್ರೆ ದೇವರ ಕೆಲಸ ಏನು? ಇಡೀ ಬ್ರಹ್ಮಾಂಡಕ್ಕೆ ಆಹಾರವನ್ನ ಒದಗಿಸಿಕೊಡುವುದು ಮತ್ತೆ ಇಡೀ ಬ್ರಹ್ಮಾಂಡಕ್ಕೆ ಅಗತ್ಯವಾದ ವಸ್ತುಗಳನ್ನ ಒದಗಿಸಿಕೊಡುವುದು, ಅಗತ್ಯತೆಗಳನ್ನ ನಿಯೋಜಿಸುವುದು ದೇವರ ಕೆಲಸ ಆಗಿರ್ತಕ್ಕಂತಹದ್ದು. ಯಾಕಂದ್ರೆ ಪ್ರಪಂಚದ ಬ್ರಹ್ಮಾಂಡದ ಎಲ್ಲಾ ಜೀವಿಗಳಿಗೆ ಆಹಾರವನ್ನ ಒದಗಿಸಿಕೊಡುವ ಕರ್ತವ್ಯ ದೇವರದ್ದಾಗಿದೆ. ಹಾಗಾಗಿ ನಿನ್ನ ಸೊಸೆ ಗುರುವಿನ ಬದಲಾಗಿ ದೇವರನ್ನ ನೆನಪು ಮಾಡಿಕೊಂಡಿರುವ ಕಾರಣಕ್ಕಾಗಿ ಅವತ್ತಿನ ದಿನ ನಿನ್ನ ಮನೆಯ ಬಾಗಿಲನ್ನ ದೇವರೇ ಕಾದಿದ್ದಾನೆ. ಕಾಯ್ತಾ ಇರುವ ಸಂದರ್ಭದಲ್ಲಿ ಎಲ್ಲಾ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನ ಒದಗಿಸಿಕೊಡಬೇಕಾದ ಆ ಭಗವಂತ ಅವತ್ತಿನ ದಿನ ನಾಯಿ, ನರಿ, ಬೆಕ್ಕುಗಳ ಆಹಾರವನ್ನ ಅರಸಿಕೊಂಡು ಬಂದಿದ್ದಕ್ಕಾಗಿ ಆತ ಆ ಕೋಳಿ ಮರಿಗಳನ್ನ ಹಿಡ್ಕೊಂಡು ಹೋದ್ರೂ ಕೂಡ, ಸಾಯಿದ್ರೂ ಕೂಡ ಆತ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಆತನಿಗೆ ತನ್ನ ಜವಾಬ್ದಾರಿಯನ್ನು ಕೂಡ, ತನ್ನ ಕರ್ತವ್ಯವನ್ನು ಕೂಡ ನಿಭಾಯಿಸಬೇಕಾಗಿರ್ತದೆ. ಹಾಗಾಗಿ ದೇವರು ಅವುಗಳನ್ನ ಹಿಡಿದುಕೊಂಡು ಹೋದ್ರೂ ಕೂಡ ಆತನಿಗೇನು ಮಾಡಲು ಆಗಲಿಲ್ಲ. ಆದ್ರೆ ಇನ್ನು ದಿನ ಗುರುವಿನ ನೆನಪು ಮಾಡಿಕೊಂಡು ಕೋಳಿ ಮರಿಗಳನ್ನ ಮುಚ್ಚಿಡ್ತಾ ಇದ್ದೆಲ್ಲ, ಆತ
ಬಡಿಗೆ ಬೆತ್ತವನ್ನು ಹಿಡ್ಕೊಂಡು ನಿನ್ನ ಮನೆಯ ಬಾಗಿಲನ್ನ, ನಿನ್ನ ಮನೆಯ ಸುತ್ತಮುತ್ತಲ ಜಾಗವನ್ನ ಕಾಯ್ತಾ ಇದ್ದ. ಹಾಗಾಗಿ ಇಷ್ಟು ದಿನ ಸುರಕ್ಷಿತವಾಗಿದ್ದವು ಎಂತಾರಂತೆ ಗುರುಗಳು. ಇದು ಎಂತ ಸಂದರ್ಭ ನೋಡಿ. ಈ ಕಥೆಯನ್ನ ಮತ್ತೆ ಈ ಹಳ್ಳಿಯ ವಿಶೇಷತೆಯನ್ನ ನೀವು ಗಮನಿಸಿದ್ರೆ ಈ ಹಳ್ಳಿಯ ಆಚರಣೆಗೆ ಮತ್ತೆ ಈ ಕಥೆಗೆ ಎಷ್ಟು ಹೋಲಿಕೆ ಆಗ್ತದೆ ಅಲ್ವಾ? ಜನರೇ, ಯಾವತ್ತೂ ಕೂಡ ಒಂದು ವಿಶ್ವಾಸ ಅಂತಕ್ಕಂಥದ್ದೇನಿರುತ್ತೆ, ಆ ದೈವ ಭಯ ಅಂತಕ್ಕಂಥದ್ದೇನಿರುತ್ತೆ, ನಮ್ಮನ್ನ ಸನ್ಮಾರ್ಗದ ಕಡೆಗೆ ತೆಗೆದುಕೊಂಡು ಹೋಗ್ತದೆ. ದೈವ ಭಯ ಅಂತಕ್ಕಂಥದ್ದೇನಿರ್ತದೆ ಅದು ಯಾವತ್ತೂ ಕೂಡ ಧನಾತ್ಮಕ ರೀತಿಯಲ್ಲಿ ಇರಬೇಕು. ಆ ದೈವ ಭಯವೇ ಆ ಹಳ್ಳಿಗಳಲ್ಲಿ ಕೆಟ್ಟ ಕಾರ್ಯಗಳು ನಡೆಯದಂತೆ ನಿಗಾ ವಹಿಸಿ ಆ ಹಳ್ಳಿಯ ಜನರನ್ನ ಮುಂದುವರಿಸ್ತಾ ಇದೆ. ಹಾಗೆ ಸ್ನೇಹಿತರೆ, ದೈವ ಭಯ ಅಂತಕ್ಕಂತಹದ್ದು ಆ ಹಳ್ಳಿಯ ಜನರನ್ನ ಒಂದು ಸನ್ಮಾರ್ಗದ ಕಡೆಗೆ ಮತ್ತು ಯಾವುದೇ ರೀತಿಯ ಕಳ್ಳತನ ಆಗದಿರುವ ರೀತಿಯಲ್ಲಿ ಕಾಪಾಡ್ತಾ ಇದ್ದಾರೆ ಆ ಹಳ್ಳಿಯ ಸೂಫಿ ಸಂತ ದಾವಲ್ ಮಲಿಕ್ ಅವರು. ನಮಸ್ಕಾರ.